ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಬ್ರೆಡ್ ಟೋಸ್ಟ್ನ ರೆಡಿ ಮಾಡ್ಕೊತಾ ಇದೀನಿ. ಸಿಂಪಲಾಗಿ ಮಾಡ್ಕೊಬೋದು. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು, ಸ್ವಲ್ಪ ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನಕಾಯಿನ ಸೇರಿಸಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಒಂದು 50% ಫ್ರೈ ಆಗಿದೆ ಅನ್ನೋಂಥ ಟೈಮ್ನಲ್ಲಿ 1 ಕಪ್ ಆಗುವಷ್ಟು ಕ್ಯಾರೆಟು, 1 ಕಪ್ ಆಗುವಷ್ಟು ಕ್ಯಾಬೇಜ್ನ ಸೇರಿಸಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಸ್ವಲ್ಪ ಅರಿಶಿನ ಸೇರಿಸಿ ಚೆನ್ನಾಗಿಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ರೆ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ. ಇದಕ್ಕೆ ಬ್ರೆಡ್ನು ಸಹ ಒಂದ್ಸಲ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ನ ಸೇರಿಸಿ, ಒಂದು ಸ್ಲೈಸ್ ಆಗುವಷ್ಟು ಬ್ರೆಡ್ನ ಸೇರಿಸಿ ಒಂದು 2 ರಿಂದ 3 ನಿಮಿಷ ರೋಸ್ಟ್ ಮಾಡಿಕೊಂಡು ಆಲ್ರೆಡಿ ನಾವು ಮಾಡಿಟ್ಕೊಂಡಿದ್ದಂಥ ಪಲ್ಯನ ಸೇರಿಸಿ ಎರಡೂ ಕಡೆ ಬ್ರೆಡ್ನ ಬೇಯಿಸ್ಕೊಂಡ್ರೆ ಬ್ರೆಡ್ ರೋಸ್ಟ್ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ನಮಗೆ ಬೇಕರಿಗಳಿಗೆಲ್ಲ ತಿಂತಾ ಇರ್ತೀವಲ್ಲ, ಅದೇ ಟೇಸ್ಟ್ ಸಹ ಇರುತ್ತೆ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಮನೇಲೂ ಅಷ್ಟೇ. ಎರಡು ಸೈಡು ಬ್ರೆಡ್ನ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಬ್ರೆಡ್ ಟೋಸ್ಟ್ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನಿಮ್ಗೇನಾದರೂ ಬಟರ್ ಬೇಡ ಅನ್ನುವಂಥವ್ರು ಸ್ವಲ್ಪ ಆಯಿಲ್ನ ಸೇರಿಸಿ ಎರಡು ಕಡೆ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು. ಇನ್ನು ಕ್ರಿಸ್ಪಿನೆಸ್ ಅಂತೂ ತುಂಬಾ ಚೆನ್ನಾಗಿದೆ.